ನೀವ್ಯಾರು ಮಾತಾಡಬೇಡಿ. ಹಾಯ್ ಫ್ರೆಂಡ್ಸ್, ನಾನು ವಿಜಯಕಲಾ ಜಗ್ಲೂರ್. ಗುರುವರೊಟ್ಟಿಗೆ ಹಾಗೆ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಇಂದ ನಾವಿವತ್ತು ಚಿರತೆಕಲ್ಲು ಈ ಪ್ರದೇಶಕ್ಕೆ ಬಂದು ನಿಲ್ತಿದ್ದೀವಿ. ಯಾಕೆ ಈ ಪ್ರದೇಶವನ್ನ ಚಿರತೆಕಲ್ಲು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಪ್ರಶಸ್ತವಾದಂತಹ ಜಾಗ. ಇಲ್ಲಿ ಯಾರು ಮನುಷ್ಯರು ಬರಲ್ಲ ಅನ್ನೋ ಕಾರಣಕ್ಕೆ ಅನೇಕ ಚಿರತೆಗಳು, ಹಿಂದೆ ಎಲ್ಲ ಹುಲಿಗಳನ್ನು ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಶಾಂತ್ ಸರ್ ಅವರು. ಹಾಗೆ ಕರಡಿಗಳು ಕೂಡ ಇಲ್ಲಿ ವಾಸಿಸುವಂತ ತಾಣ. ಇಂತಹ ತಾಣಕ್ಕೆ ಇವತ್ತು ನಾವು ಏನು ಟ್ರೆಕ್ಕಿಂಗ್ ಬಂದಿದ್ದೀವಿ. ಈ ಟ್ರೆಕ್ಕಿಂಗ್ ಅಲ್ಲಿ ನಮ್ಗೆ ತುಂಬಾ ಸಾಥ್ ಕೊಟ್ಟಂತವ್ರು ಸ್ಫೂರ್ತಿ ವಾಕರ್ಸ್ ಕ್ಲಬ್ ಅವರು. ಇವಾಗ ನಾವು ಪ್ರಶಾಂತ್ ಅಣ್ಣನ ಮಾತಾಡಿಸ್ತಾ ಹೋಗೋಣ. ಚಿರತೆಕಲ್ಲು ಬಗ್ಗೆ ಇವಾಗ ಸ್ಫೂರ್ತಿ ವಾಕರ್ಸ್ ಕ್ಲಬ್ ನ ಪ್ರಶಾಂತ್ ಅವರು ನಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕೇಳೋಣ ಅವರು ಈ ಸ್ಥಳದ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅಂತ. ಇದು ಚಿರತೆಕಲ್ಲು ಜಾಗ. ಇದು ಇಲ್ಲಿ ಹಿಂದೆ ಪ್ರಾಣಿಗಳು, ಚಿರತೆ, ಕರಡಿ, ಹಿಂದೆ ಹುಲಿನೂ ಇದ್ವು ಈ ಜಾಗದಲ್ಲಿ. ಅವಕ್ಕೆ ಪ್ರಶಸ್ತವಾದ ಸ್ಥಳ. ಮಳೆ, ಗಾಳಿ, ಸಿಡ್ಲು, ಗುಡುಗು ಏನೇ ಬಂದ್ರೂ ಇಲ್ಲಿ ಅವು ಆರಾಮಾಗಿರ್ತವೆ. ಇಲ್ಲಿ ಯಾವಕ್ಕೆ ಯಾವ ಭಯ ಭೀತಿ ಇರೋದಿಲ್ಲ, ಏನಿಲ್ಲ. ಇಲ್ಲಿ ಹೆಚ್ಚಿಗೆ ಯಾರು ಬರೋದಿಲ್ಲ ಇಲ್ಲಿಗೆ. ನಾವು ಬಂದಿದ್ದೀವಿ ಎಲ್ಲ ಇವತ್ತು ಇಲ್ಲಿ ಈ ಜಾಗಕ್ಕೆ. ಅಂದ್ರೆ ಇಲ್ಲಿ ನೀರು ಕೂಡ ಸ್ಟಾಕ್ ಆಗುವಂತ ಒಂದು ಪ್ರದೇಶ. ಒಬ್ಬರೇ ಮಾತಾಡಬಾರ್ದು, ಎಲ್ಲರೂ ಮಾತಾಡಬಹುದು. ಇನ್ನು ಬೇರೆ ಬೇರೆ ಪ್ರಾಣಿಗಳು ಕೂಡ ಇಲ್ಲಿ ವಾಸ ಮಾಡ್ತವೆ. ಅವಕ್ಕೆ ಬೇಟೆಯಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂತಹ ಒಂದು ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡಿರಬಹುದು. ಅದು ಒಂದು ಕಲ್ಪನೆ ಅಥವಾ ನಿಜವಾಗಿ ನೋಡಿದಂತವ್ರು ಇವರು ಪ್ರಶಾಂತ್ ಅವರಿದ್ದಾರೆ. ಅವರು ಈ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಚಾರ. ನಾವು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇಂಥ ಸ್ಥಳವನ್ನ ನೋಡಿದೀವಿ. ಕಾಡಿನಲ್ಲಿ ಪ್ರಾಣಿಗಳು ಎಲ್ಲೆಲ್ಲಿ ವಾಸ ಮಾಡ್ತವೆ ಅನ್ನುವಂಥದ್ದನ್ನ ನಾವಿವತ್ತು ಕಂಡುಕೊಳ್ತಾ ಇದ್ದೀವಿ. ಇಂಥ ಸ್ಥಳಗಳನ್ನ ನಾವು ನೋಡ್ಬೇಕು. ಯಾಕೆ ಚಿತ್ರದುರ್ಗದಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಾವೆಲ್ಲ ನೋಡ್ತೀವಿ ಅಂದ್ರೆ ಸಾಧ್ಯವೇ ಇಲ್ಲ. ಪ್ರತಿದಿನ ನೋಡುವಂತಹ ಜಾಗಗಳಿಗೆ ಕೂಡ ಇವೆ ಇವತ್ತು. ಹಾಗಾಗಿ ಪ್ರತಿ ವಾರ ಎಲ್ಲಾ ದಿನನೂ ನಾವು ಫ್ರೀ ಇರಲ್ಲ. ಇಂಥ ದಿನದಲ್ಲಿ, ಫ್ರೀ ಇದ್ದ ದಿನದಲ್ಲಿ ನಮ್ಮ ಚಿತ್ರದುರ್ಗವನ್ನ ತೋರಿಸುವಂತಹ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಸ್ಫೂರ್ತಿ ಕ್ಲಬ್ ಏನಿದೆ, ಸ್ಫೂರ್ತಿ ವಾಕರ್ಸ್ ಕ್ಲಬ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಯಾಕೆ ಇವರು ಇವತ್ತು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ, ನಮ್ಗೆ ಹೊಸ ಸ್ಥಳವನ್ನ ತೋರಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಾವು ಬಂದಂತದ್ದು ಚಿತ್ರದುರ್ಗದ ಚಂದ್ರವಳ್ಳಿಯಿಂದ ಮುಂದೆ ಬಂದು ಅದರಿಂದ ಧವಳಪ್ಪನ ಗುಡ್ಡವನ್ನ ಮುಂದೆ ದಾಟಿ ಅದರಿಂದ ಇನ್ನೂ ಮುಂದೆ ಬಂದಿದ್ದೀವಿ. ಇವತ್ತು ಈ ಸ್ಥಳಕ್ಕೆ ಸೇರಿದ್ದೀವಿ. ನಿಜಕ್ಕೂ ಒಂದು ಖುಷಿಯಾದಂತಹ ಸಂದರ್ಭ. ಇಂತಹ ಸ್ಥಳದಲ್ಲಿ ಇರ್ತಕ್ಕಂತಹ ನಾವೇ ನೀರು ಸ್ವರ್ಗ. ಸ್ನೇಹಿತರೆ, ಪ್ರಶಾಂತ್ ಅವರು ಕರ್ಕೊಂಡ್ ಬಂದಿದ್ದಾರೆ. ಬಹಳ ಯಾವತ್ತೂ ಮರೆಯೋದಿಲ್ಲ. ಇನ್ನು ಬೇರೆ ಬೇರೆ ಸ್ಥಳಗಳು ಇದಾವೆ. ಅದ್ರ ಬಗ್ಗೆ ಪ್ರಶಾಂತ್ ಅಣ್ಣವ್ರು ಹೇಳ್ಬೇಕು. ಅದ್ರ ಬಗ್ಗೆ ಹೇಳ್ಬೇಕು. ಇನ್ನು ಬೇರೆ ಯಾವ್ಯಾವ ಸ್ಥಳ ಇದಾವೆ ಅಂತ ಹೇಳ್ರಿ ಪ್ರಶಾಂತ್ ಅಣ್ಣವ್ರು. ಇದಾವೆ, ಬೇಕಾದ ಸ್ಥಳ ಇದಾವೆ. ಇಲ್ಲಿ ಮೇಲೆ ಪಾಂಡೂರು ಮಠ ಇದೆ, ಶೀಳ್ಗಲ್ ಅಂತ ಇದೆ, ಮಡಕೆ ದೊಣೆ ಅಂತ ಇದಾವೆ. ಅವು ಹಿಂದೆ ಇವೆಲ್ಲ ಫುಲ್ ಕಲ್ಲು ಒಳಗಡೆನೆ ದೊಣೆಗಳಾಗಿರೋದು. ಅಲ್ಲೇ ನಾಲ್ಗೆ ಬೆಂಟೆ ನಮ್ದು ಬಿಡಲ್ಲಿ, ಅಲ್ಲಿ ಬೆಟ್ಟದಾಗಿರೋದಲ್ಲಿ ಇಲ್ಲಿ ಬೇಕಾ